6 ತುಕಡಿಗಳು ಭಾಗವಹಿಸಿದ್ದು ಎಲ್ಲ ತುಕಡಿಗಳು ಧ್ವಜಾರೋಹಣಕ್ಕೆ ಸಂಭ್ರಮಕ್ಕೆ ಸಜ್ಜುಗೊಂಡಿವೆ. ಇವತ್ತು ಪೊಲೀಸ್ ಧ್ವಜ ದಿನಾಚರಣೆ ಅಂಗವಾಗಿ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಈ ಒಂದು ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ವೇದಿಕೆ ಮೇಲೆ ಆಸೀನರಾದ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಧ್ವಜವಂದನೆಯನ್ನು ಸ್ವೀಕರಿಸಿದ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಿಂದ ಕರ್ತವ್ಯ ನಿರ್ವಹಿಸಿ ನಿವೃತ್ತ DSP MK ರಮೇಶ್ ಅವರಿಗೆ ಸ್ವಾಗತಿಸುತ್ತಾ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾದ ಹೆಚ್ಚುವರಿ SP ರವರಾದ ತಿಮ್ಮಯ್ಯರವರೇ, ಗಂಗಾಧರ ಸ್ವಾಮಿರವರೇ, ಈ ಜಿಲ್ಲೆಯ DSP ರವರಾದ ಲಕ್ಷ್ಮೀನಾರಾಯಣ ಪ್ರಸಾದ್ ಅವರೇ, ಕೃಷ್ಣಪ್ಪರವರೇ, ಶಿವಮೂರ್ತಿರವರೇ ಮತ್ತು ಶಾಂತಮಲ್ಲಪ್ಪ ಮತ್ತು ಚಲುವರಾಜವರು ಮತ್ತು ಅನ್ಯ ಕರ್ತವ್ಯ ಸಂಬಂಧದಲ್ಲಿಲ್ಲ, ಅದೇ ರೀತಿ ರಾಜಶೇಖರವರೇ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಇನ್ಸ್ಪೆಕ್ಟರ್ ಮತ್ತು PSI ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಎಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿಗಳೇ, ಮಿನಿಸ್ಟ್ರಿಯಲ್ ಸ್ಟಾಫ್ ಅವರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಪೊಲೀಸ್ ಸಿಬ್ಬಂದಿರವರೇ ಮತ್ತು ಮಾಧ್ಯಮ ಮಿತ್ರರೇ, ಇವತ್ತು ಒಂದು ಕರ್ನಾಟಕ ಪೊಲೀಸ್ ಇಲಾಖೆಗೆ ಬಹಳ ಒಂದು ಮಹತ್ವದ ದಿನ ಮತ್ತು ಹೆಮ್ಮೆಯ ದಿನ. ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆ 1963ರಲ್ಲಿ ಜಾರಿಗೆ ಬಂದಾಗ ನಮ್ಮ ರಾಜ್ಯ ಪೊಲೀಸ್ ಇಲಾಖೆಗೆ ಒಂದು ಪ್ರತ್ಯೇಕ ಧ್ವಜವನ್ನು ಆವತ್ತಿನ ದಿನ ಹೊಂದಲಿಕ್ಕೆ ಒಂದು ಅನುಮತಿಸಲಾಗಿತ್ತು. ದಿನಾಂಕ 2/4/1963 ಕರ್ನಾಟಕ ಪೊಲೀಸ್ ಧ್ವಜವನ್ನು ಅಧಿಕೃತವಾಗಿ ಜಾರಿಗೆ ತರಲಾಯಿತು. ಅದರಂತೆ ಪೊಲೀಸ್ ಇಲಾಖೆಯಲ್ಲಿ ಪ್ರತಿ ವರ್ಷ ಏಪ್ರಿಲ್ 2ರಂದು ಧ್ವಜ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ. 2024ನೇ ಸಾಲಿನಲ್ಲಿ ಮಂಡ್ಯ ಜಿಲ್ಲೆಗೆ ಪೊಲೀಸ್ ಧ್ವಜಗಳನ್ನು ಮಾರಾಟ ಮಾಡಿ ಧ್ವಜ ಮಾರಾಟದಿಂದ ಬಂದ ಒಟ್ಟು ಮೊತ್ತ 22,50,000 ರೂಪಾಯಿಗಳಾಗಿರ್ತದೆ. ಅದೇ ರೀತಿ ದಿನಾಂಕ 31/3/2025ಕ್ಕೆ ಉಳಿತಾಯದ ಒಟ್ಟು ನಿಶ್ಚಿತ ಠೇವಣಿ ಮೊತ್ತ 30,25,000 ರೂಪಾಯಿಗಳಿದ್ದು, ಸದರಿ ಮೊತ್ತವನ್ನು ಪೊಲೀಸ್ ಇಲಾಖೆಗೆ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳ ಒಂದು ಆರೋಗ್ಯ ಮತ್ತು ಕಲ್ಯಾಣ ಕಾರ್ಯಕ್ರಮಗಳ ಅಭಿವೃದ್ಧಿಗಾಗಿ ಬಳಕೆ ಮಾಡ್ತಾ ಇದ್ದೇವೆ. ಅಲ್ಲದೆ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳಿಗೆ ಅವರ ಜೊತೆಗೆ ಎಲ್ಲ ಪೊಲೀಸ್ ವೃಂದದವರಿಗೂ ಸಹಿತ ಸುಮಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನೆರವೇರಿಸಿಕೊಂಡು ಬರಲಾಗ್ತಾ ಇದೆ. ಅವುಗಳೆಂದರೆ ಆರೋಗ್ಯ ಭಾಗ್ಯ ಯೋಜನೆ, ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರತಿ ತಿಂಗಳು BMI ಬಾಡಿ ಮಾಸ್ ಇಂಡೆಕ್ಸ್ ಮಾಡಿಸುತ್ತಿದ್ದು, ಸಮತೋಲನ ಆಹಾರ ಮತ್ತು ವ್ಯಾಯಾಮ ಹಾಗೂ ಯೋಗದ ಬಗ್ಗೆ ಅರಿವನ್ನು ಮೂಡಿಸಲಾಗ್ತದೆ. ಯಾರು ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ತಾರೋ ಅಂಥವ್ರಿಗೆ ಒಂದು ಬಹುಮಾನವನ್ನು ಸಹಿತ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಯಾರೆಲ್ಲ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅವರಿಗೂ ಸಹಿತ ಸತತವಾಗಿ ನಮ್ಮ ಕಚೇರಿಯಿಂದಲೇ ಅವರ ಒಂದು ಆರೋಗ್ಯದ ಬಗ್ಗೆ ಗಮನ ಹರಿಸಲಾಗ್ತದೆ. ಪ್ರತಿ ವರ್ಷ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ
ಆರೋಗ್ಯ ತಪಾಸಣೆಯನ್ನು ಮಾಡಿಸಲಾಗುತ್ತಿದೆ. ವೈದ್ಯಕೀಯ ಚಿಕಿತ್ಸೆಗೆ ವೆಚ್ಚ ಮಾಡಬಹುದಾದ ಮೊತ್ತವನ್ನು ನೀಡಲಾಗುತ್ತಿದೆ. ಉನ್ನತ ಶ್ರೇಣಿಯಲ್ಲಿ ತೆರಗಡೆಯಾಗುವ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ SSLC, PUC ಪದವಿ, ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ತಾಂತ್ರಿಕ ಹಾಗೂ ಇತರೆ ವೃತ್ತಿಪರ ಪದವಿಗಳು ಸೇರಿದಂತೆ ಎಲ್ಲ ಪದವಿಗಳಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿನಿಯರಿಗೆ ಪೊಲೀಸ್ ಒಂದು ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತದೆ. ಅದೇ ರೀತಿ ಉನ್ನತ ಮಟ್ಟದ ಶಿಕ್ಷಣಕ್ಕಾಗಿ ಯಾರು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಮಕ್ಕಳು ಏನೋ ಒಂದು ಅಡ್ಮಿಷನ್ ಪಡಿತಾರೆ ಅಂಥ ಮಕ್ಕಳಿಗೂ ಸಹಿತ ಸೂಕ್ತವಾದ ಒಂದು ಪ್ರೋತ್ಸಾಹ ಧನವನ್ನು ನಮ್ಮ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಒತ್ತಡದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ವೆಲ್ಬೀಯಿಂಗ್ ಆಫೀಸರ್ ಅಂತಂದರೆ ಸಮಾಲೋಚಕರನ್ನು ನೇಮಕ ಮಾಡಲಾಗಿದೆ. ಈಗಾಗಲೇ ಸಮಾಲೋಚಕರು ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಮಾನಸಿಕ ಮತ್ತು ದೈಹಿಕ ಮುಂತಾದ ಬೆಳವಣಿಗೆಗಳ ಬಗ್ಗೆ ಸತತವಾಗಿ ಅವರ ಒಂದು ಮಾನಿಟರಿಂಗ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಪ್ರಥಮ ಚಿಕಿತ್ಸೆ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರುಗಳಿಗೆ ಗೌರವ ಸಲ್ಲಿಸುವ ಸಲುವಾಗಿ ಈ ದಿನ ನಾವು ಎಲ್ಲರೂ ಪೊಲೀಸ್ ಧ್ವಜ ದಿನವನ್ನು ಅತಿ ಸಂತೋಷದಿಂದ ಆಚರಣೆ ಮಾಡುತ್ತಿದ್ದೇವೆ. ಇಷ್ಟೆಲ್ಲ ಕಲ್ಯಾಣ ಕಾರ್ಯಕ್ರಮಗಳನ್ನು ನಮ್ಮೆಲ್ಲರ ನೆಚ್ಚಿನ ಮಂಡ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಾದಂಥ ಶ್ರೀ ಮಲ್ಲಿಕಾರ್ಜುನ ಪಾಲ್ಗಂಡಿ ಸಾಹೇಬ್ರವರೇ ಹಾಗೂ ಮಂಡ್ಯ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದಂಥ ಶ್ರೀ ಸಿ ತಿಮ್ಮಯ್ಯ ಸಾಹೇಬ್ರವರೇ ಹಾಗೂ ಮತ್ತೊಬ್ಬ ಮಂಡ್ಯ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದಂಥ ಶ್ರೀ ಎಸ್ ಸಿ ಗಂಗಾಧರ ಸ್ವಾಮಿ ಸಾಹೇಬ್ರವರೇ ಹಾಗೂ ಇಲ್ಲಿ ಹಾಜರಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿದ್ದಾರೆ ಹಾಗೂ ಇಲ್ಲಿ ಕಾರ್ಯಕ್ರಮದಲ್ಲಿ ವೇದಿಕೆ ಬಲಭಾಗದಲ್ಲಿರ್ತಕ್ಕಂಥ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿದ್ದವರೇ ಹಾಗೂ ಮಂಡ್ಯ ಡಿಪೋನ ಲಿಖಿತ ಸಿಬ್ಬಂದಿ ವರ್ಗದವರೇ ಹಾಗೂ ಬಂದಿರತಕ್ಕಂಥ ಪೋಷಕ ವರ್ಗದವರು ಹಾಗೂ ಮಾಧ್ಯಮ ಮಿತ್ರರೇ ಮತ್ತು ಇಲ್ಲಿ ಕೇಂದ್ರ ಬಿಂದು ಕವಾಯತಿನಲ್ಲಿ ಭಾಗಿಯಾಗಿರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿ ವರ್ಗದವರೇ ಮತ್ತು ವಾದ್ಯ ವೃಂದದವರೇ, ಈ ದಿನ ಕರ್ನಾಟಕ ಧ್ವಜ ದಿನಾಚರಣೆ ಸಂಬಂಧ ನನ್ನ ಇಲ್ಲಿ ಕರೆದಿರ್ತಕ್ಕಂಥ ಎಲ್ಲ ಜಿಲ್ಲಾ ಪೊಲೀಸ್ ವೃಂದಕ್ಕೆ ನನ್ನ ವಂದನೆಯನ್ನು ಸಲ್ಲಿಸ್ತಾ, ಧ್ವಜ ದಿನಾಚರಣೆ ವಿಶೇಷ ಏನಂದರೆ ನಮ್ಮ ಪೊಲೀಸ್ ಇಲಾಖೆಗೆ ಈ ಧ್ವಜವನ್ನು ನಾವು ಸಮರ್ಪಿಸಿಕೊಂಡ ಸಂದರ್ಭ ಹಾಗೂ ಪೊಲೀಸ್ ಕಲ್ಯಾಣ ದಿನ. ಪೊಲೀಸ್ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆ ವತಿಯಿಂದ ಏನೆಲ್ಲ ಸೌಲಭ್ಯ ಸಿಗಬೇಕೋ ಈಗಾಗಲೇ ಮಾನ್ಯರು ಅದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಧ್ವಜದ ಮಹತ್ವ ಏನಂತಂದರೆ, ಎಲ್ಲಿ ನಮ್ಮ ದೇಶವನ್ನು ಕಾಯ್ತಕ್ಕಂಥ ಆರ್ಮಿ ಎಲ್ಲಾದರೂ ತುಕಡಿ ಹೊರಟು ಅಂತಂದರೆ ಜೊತೆಯಲ್ಲಿ ನಮ್ಮ ರಾಷ್ಟ್ರಧ್ವಜ ಮತ್ತು ಸೇನೆಯ ಧ್ವಜವನ್ನು ಜೊತೆಯಲ್ಲೇ ತಗೊಂಡು ಹೋಗಿರ್ತಾರೆ. ಎಲ್ಲಿ ತುಕಡಿ ಆಲ್ಟ್ ಆಗ್ತದೆ ಅಲ್ಲಿ ಅದರ ಧ್ವಜನ ಅದರ ಧ್ವಜದ ಆಶ್ರಯದಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ರಕ್ಷಣೆ, ಸೇನೆಯ ರಕ್ಷಣೆ, ಧ್ವಜ ರಕ್ಷಣೆ ಲೆಕ್ಕದಲ್ಲಿ ನಾವು ಕರ್ತವ್ಯ ಇರ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಯಾವುದೇ ಅಧಿಕಾರಿ ಸಿಬ್ಬಂದಿಯಿಂದ ಎಲ್ಲೇ ಆಗಲಿ ಕರ್ತವ್ಯದ ಮೇಲೆ ಹೊರಟು ಅಂತಂದರೆ ನಮ್ಮ ಜೊತೆ ಧ್ವಜ ಇದೆ ಅಂತಲೇ ಅರ್ಥ. ಧ್ವಜದ ಆಶ್ರಯದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡಬೇಕು. ನಮ್ಮ ಕರ್ತವ್ಯದಲ್ಲಿ ಏನೇ ನಾವು ಮಾಡಬಾರ್ದನ್ನು ಮಾಡಿ ಏನಾದರೂ ನಾವು ಅದಕ್ಕೆ ನಮ್ಮ ಕರ್ತವ್ಯದಲ್ಲಿ ನಾವೇನಾದರೂ ಅಡಚಣೆ ಮಾಡ್ಕೊಂಡ್ವಿ ಅನ್ನೋದಾದರೆ ನಮ್ಮ ಧ್ವಜಕ್ಕೆ ಮಾಡಿದಂಥ ಅವಮಾನ ಅಂದ್ಬಿಟ್ಟು ನಾವು ಅದು ತಿಳ್ಕೋಬೇಕು. ಇದು ನಾನು ತಿಳ್ಕೊಂಡಿರೋದು. ಎಲ್ಲಿ ನಾವು ಹೋಗ್ತಾವೆಲ್ಲ ಧ್ವಜ ಇಟ್ಕೊಂಡು ಹೋಗ್ಬೇಕಾಗ್ತದೆ ಅಂತ ಅಂದ್ಕೊಳ್ಳೋದು ಬೇಡ. ಧ್ವಜ ಇದೆ ಅಂತ ತಿಳ್ಕೊಬೇಕು. ನಾವೆಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ನಮ್ಮ ಪೊಲೀಸ್ ಧ್ವಜ ನಮ್ಮ ಜೊತೆ ಇದೆ ಅಂತ ತಿಳ್ಕೋಬೇಕು. ಜೊತೆಗೆ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳ ವತಿಯಿಂದ ಮಾನ್ಯರಲ್ಲಿ ಒಂದು ಮನವಿ ಏನು ಅಂತಂದರೆ, ನಾವು ನಿವೃತ್ತಿಯಾದಂಥ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಇನ್ಸ್ಪೆಕ್ಟರ್ವರೆಗೆ ಆರೋಗ್ಯ ಭಾಗ್ಯ ಯೋಜನೆಗೆ 3,000 ರೂಪಾಯಿನ ಸಂದಾಯ ಮಾಡ್ತಾ ಇದ್ದೀವಿ. ಜೊತೆಗೆ DYSPಯಿಂದ ಮೇಲ್ಪಟ್ಟ ಅಧಿಕಾರಿಗಳು 4,000 ರೂಪಾಯಿನ ಸಂದಾಯ ಮಾಡ್ತಾ ಇದ್ದೀವಿ. ಸೇವೆಯಲ್ಲಿ ಇರುವವರೆಗೆ ನಾವು ಏನು ಆರೋಗ್ಯದ ಸಮಸ್ಯೆ ಕಾಣಿಸ್ಕೊಳ್ಳೋದಿಲ್ಲ. ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ಳೋದೇ ಸೇವೆಯಿಂದ ನಿವೃತ್ತಿಯಾದ ನಂತರ. ಅದರಲ್ಲಿ ನಮ್ಮ ಮಾನ್ಯರಲ್ಲಿ ಮನವಿ ಮಾಡೋದೇನೆಂದರೆ, ಏನು ಈ ವಂತಿಗೆ ಸಂದಾಯ ಮಾಡಿದಿದೆ ಅದನ್ನು
ಮನ್ನಾ ಮಾಡಿಸೋಕ್ಕೆ ಪ್ರಯತ್ನ ಸಾಹೇಬರು ಮಾಡಬೇಕು ಅಂತ, ಹಾಗೂ ಏನು ಸೇವೆಯಲ್ಲಿ ಇರುವಾಗ ಎಷ್ಟು ಆರೋಗ್ಯದ ಸಮಸ್ಯೆ ಬಂದ್ರೂ ಅದಕ್ಕೆ ವ್ಯಯ ಮಾಡಲಿಕ್ಕೆ ಇಲಾಖೆ ಸಿದ್ಧ ಇದೆ. ಅದೇ ರೀತಿ ನಿವೃತ್ತಿಯ ನಂತರ 2 ಲಕ್ಷ ರೂಪಾಯಿಗೆ ಮಿತಿ ಮಾಡಿದ್ದಾರೆ. ಅದನ್ನ ಹೆಚ್ಚುವರಿಗೆ ಏನು ಸೇವೆಯಲ್ಲಿ ಇರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಯವರಿಗೆ ಏನು ಸೌಲಭ್ಯ, ಆರೋಗ್ಯದ ಸಮಸ್ಯೆ ಸಂಬಂಧ ಏನೆಲ್ಲ ಆರೋಗ್ಯ ಬಗ್ಗೆ ಯೋಜನೆ ಸವಲತ್ತು ಸಿಗ್ತಾ ಇದೆ, ಆ ಸವಲತ್ತು ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಸಿಗೋ ರೀತಿ ಸಾಹೇಬರು ರೆಕಮೆಂಡ್ ಮಾಡಬೇಕು ಇಲಾಖೆಗೆ ಅನ್ನೋ ಮನವಿಯನ್ನು ಸಲ್ಲಿಸ್ತಾ, ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಮಕ್ಕಳಿಗೆ ಅಷ್ಟೊತ್ತಾಗಲೇ ಉನ್ನತ ಶಿಕ್ಷಣವರೆಗೆ ಬಂದಿರ್ತಾರೆ ನಿವೃತ್ತಿ ಆಗೋ ತನಕ. ಆ ನಂತರ ಉನ್ನತ ಶಿಕ್ಷಣ ಪಡೆಯುವ ನಿಟ್ಟಿನಲ್ಲಿ ಏನು ಮೀಸಲು ಏನು ಬೇರೆ ಇಲಾಖೆಗಳಲ್ಲಿ ಏನು 5% ಶೇಕಡವಾರು ಮೀಸಲಿದೆ, ಅದನ್ನ ಮೀಸಲಿಸೋ ಪ್ರಯತ್ನ ಸಾಹೇಬರು ಮಾಡಬೇಕು ಅಂತ ಕೇಳ್ಕೊಳ್ತಾ, ಮತ್ತು ಇಲಾಖೆಯಲ್ಲಿ ಏನು ಸೇವೆಯಲ್ಲಿರುವಾಗ ಏನೆಲ್ಲ ಸೌಲಭ್ಯ ಸಿಗ್ತದೆ ಅದು ಈ ನಿವೃತ್ತಿಯ ನಂತರನೂ ಸಿಗೋ ನಿಟ್ಟಿನಲ್ಲಿ ಮಾನ್ಯರು ಶ್ರಮಿಸಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ, ಕರ್ತವ್ಯ ನಿರ್ವಹಣೆ ಸಂಬಂಧ ಏನೆಲ್ಲ ಅಡಚಣೆ